ಡಾರ್ಲಿಂಗ್ ನಮಸ್ತೆ. ನೀವಿದ್ರೆ ನಮ್ಗೆ ಎನರ್ಜಿ, ಖುಷಿ, ಅದಕ್ಕೆ ಹಂಗೆಲ್ಲ ಮಾತಾಡೋದು ನಾನು. ಒಂಥರ ಪವರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದೀರಿ ಇವತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಪೆಷಲ್ಲೇ ನಮಗೆ ಕೆ ಡಿ ಟೀಮ್ಗೆ, ದುರುಂಗಾಗಲಿ, ರಿಷ್ಮಂಗಾಗಲಿ, ಎಂಟೈರ್ ಕೆ ಡಿ ಚಿತ್ರಕ್ಕಾಗಲಿ, ಆ್ಯಂಡ್ KVN ಪ್ರೊಡಕ್ಷನ್ಗೂ ಕೂಡ, ಇನ್ಕ್ಲೂಡಿಂಗ್ KVN ಸಾರ್ಗಾಗಲಿ, ಎಲ್ಲರಿಗೂ ನಮಗೊಂಥರ ಲೈಕ್ ಏನೋ ಆನೆ ಬಲ ಬಂದಂಗೆ, ಬಿಕಾಸ್ ಆಫ್ ಮೈ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರು. ಅವ್ರ ಬಗ್ಗೆ ನಾನು ಅಷ್ಟು ಹೇಳೋದೇನು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ ನಿಮ್ಗಳಿಗೆಲ್ಲ. ನನಗೆ ಅವರು ಒಂಥರ ಬ್ರದರ್. ಯಾವುದೇ ಸಿನಿಮಾ ಹೊರತುಪಡಿಸಿ, ನನ್ನ ಸಿನಿಮಾಗಳು ಹೊರತುಪಡಿಸಿ ನನ್ನ ಪರ್ಸ್ನಲ್ ಲೈಫಿಗೆ ಬಂದರೆ ಯಾವುದೇ ವಿಷಯಕ್ಕೂ ಬಂದು ನಿಲ್ತಾರೆ. ಹಂಗೆ ಎನಿ ವಿಷಯ, ಯಾವುದೇ ವಿಷಯ ಆಗಲಿ. ಆ್ಯಂಡ್ ನಾವು ತಪ್ಪು ಮಾಡಿದಾಗ ಗೊತ್ತಿದ್ದು ಹೇಳ್ತಾರೆ. ಆ್ಯಂಡ್ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ, ಬಂದರು ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಬಾ ಚಿನ್ನ, ಅವೆಲ್ಲ ನಡೀತಾವೆ, ಬಾ ಚಿನ್ನ, ಹೋಯ್ತಾರ ಚಿನ್ನ, ತಲೆ ಕೆಡಿಸ್ಕೊಬೇಡ ನೀನು ಅನ್ನೊಂದು ಸ್ಪೋರ್ಟಿವ್ ಆಗಿ ನನಗೆ ಹೇಳ್ತೀರಾ. ಥ್ಯಾಂಕ್ ಯು ಡಾರ್ಲಿಂಗ್, ಲವ್ ಯು. ಆ್ಯಂಡ್ ನನ್ನ ಏಕಲವ್ಯ ಚಿತ್ರ ಸ್ಟಾರ್ಟ್ ಮಾಡಿದಾಗ ನಾನೆಲ್ಲೂ ಹೇಳಿಲ್ಲ ಇದನ್ನ. ಏಕಲವ್ಯ ಸ್ಟಾರ್ಟ್ ಮಾಡಿದ ತಕ್ಷಣ ಫೋನ್ ಮಾಡಿದ್ರು ಅವರೇ. ಫೋನ್ ಮಾಡಿಬಿಟ್ಟು, ಏನು ಚಿನ್ನ ಏಕಲವ್ಯ ಸ್ಟಾರ್ಟ್ ಮಾಡ್ತೆ? ಓ ಡಾರ್ಲಿಂಗ್, ಇದು ನಮ್ಮ ಮೇಡಮ್ ಅವ್ರ ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತೆ. ಓಕೆ, ನಾನೇನಾರು ಬರಬೇಕಾ ಹೇಳು, ಯಾವಾಗ ಬರಬೇಕು, ಎಷ್ಟು ದಿನ ನಾನು ಶೂಟಿಂಗ್ ಬರಬೇಕು ಹೇಳು, ನಾನು ಬರ್ತೀನಿ ಅಂದರು. ನಾನು ಕೇಳಲಿಲ್ಲ, ನಿಜ ಕೇಳಲಿಲ್ಲ. ಅಂದರೆ ಅವ್ರ ಮೇಲೆ, ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ಅದು. ನಾನು ಆವಾಗಲೇ ಹೇಳಿದೆ, ಡಾರ್ಲಿಂಗ್ ಇಲ್ಲ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾನು ಆ ಥರ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ನಿಮ್ಮನ್ನು ಹಂಗೆಲ್ಲ ಯೂಸ್ ಮಾಡೋದೇ ಇಲ್ಲ ಡಾರ್ಲಿಂಗ್, ಪ್ಲೀಸ್, ಸಾರಿ. ಯಾಕೆಂದರೆ ನನಗೆ ಗೊತ್ತು ವಾಟ್ ಇಸ್ ಸುದೀಪ್ ಅವರು, ವಾಟ್ ಇಸ್ ಸುದೀಪ್ ಸರ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಯಾವತ್ತೂ ಅವ್ರನ್ನ ಏನೋ ಹೇಳ್ತೀವಲ್ಲ ಕನ್ನಡದಲ್ಲೇ ಹೇಳ್ಬಿಡ್ತೀನಿ, ಯೂಸ್ ಮಾಡ್ಕೊಳ್ಳಲ್ಲ. ಹಿಂಗೆ ಇದು ನಾನು ಬಳಸ್ಕೊಳ್ಳಲ್ಲ ಬೇರೆ ಯಾವುದೇ ರೀತಿ ಅವ್ರನ್ನ. ಬಟ್ ಇದಕ್ಕೆ ಫೋನ್ ಮಾಡಿದೆ, ಡಾರ್ಲಿಂಗ್ ಮೀಟ್ ಮಾಡಬೇಕು ಈ ಥರ KD ಗೊತ್ತು ಚಿನ್ನ, ಏನು ಮಾಡಬೇಕು? ನನ್ನ ಮಗ ನೀನು ಬರ್ತೀಯಾ, ನೀನು ಏನೋ ಒಂದು ಇಟ್ಕೊಂಡು ಬರ್ತೀಯಾ, ಬಾ ಅಂದರು. ಆ್ಯಂಡ್ ಬೋದೆ, ಹೇಳಿದೆ ಡಾರ್ಲಿಂಗ್ ಈ ಥರ ಇದೆ ಅಂತ. ಆಯಿತು ಚಿನ್ನ, ಸರಿ ಮಾಡು, ನೀನು ಇದೆಯಾ, ಧ್ರುವನೂ ಇದ್ದಾನೆ, ಪರವಾಗಿಲ್ಲ ಮಾಡು, ತೊಂದರೆ ಇಲ್ಲ, ಬರ್ತೀನಿ, ಹೋಗಿ ಚಿನ್ನ, ಎಷ್ಟು ಸಾವಿರ ಬರ್ಬೇಕು ನಾನು ಹೇಳು, ಬರ್ತೀನಿ ಅಂದರು. ಥ್ಯಾಂಕ್ ಯು ಡಾರ್ಲಿಂಗ್, ರಿಯಲಿ. ಆ್ಯಂಡ್ ಕಾಲಭೈರವನಾಗಿ KDಗೆ ಅಬ್ಬರಿಸಿದ್ರು. ಎಕ್ಸ್ಪೆಷಲಿ ಈ ಪಾತ್ರನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಮಜಾ, ಒಂದು ಅದ್ಭುತ. ತುಂಬ ವೈಲೆಂಟ್ ಅಂತೀವಲ್ಲ, ವೈಲೆಂಟ್ ಕ್ಯಾರೆಕ್ಟ್ರು. ಒಂದು ಕಾಲಭೈರವ ಅಂದರೆ ಸಹ ನಿಮ್ಗೆಲ್ಲರೂ ಗೊತ್ತೇ ಇದೆ, ಶಿವನ ಮತ್ತೊಂದು ರೂಪ, ಹಿಂದೂ ಶಿವ. ಸೊ ಅವನ ರೂಪ ಅದು. ಆ ಪಾತ್ರ ನಮ್ಮ ಡಾರ್ಲಿಂಗ್ ಮಾಡಿದ್ದಾರೆ. ಸೊ ಸ್ಟಾರ್ಟ್ ಆಗಿದೆ, ನಾನು ಫುಲ್ ಇದನ್ನೇ ಹೇಳ್ತಿಲ್ಲ. ಆ್ಯಂಡ್ ಕೇಳಿದ ತಕ್ಷಣ ಬಂದು ಮಾಡಿ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಡಾರ್ಲಿಂಗ್. ಡಾರ್ಲಿಂಗ್ ನೀವು ಬರಬೇಕು ಅಂದ ತಕ್ಷಣ ಆಯಿತು ಚೆನ್ನಾಗಿ ಬರ್ತೀನಿ, ನಗ್ನಗ್ತಾ ಯಾವುದೇ ವಿಷಯ ಆಗಲಿ ವಿಡಿಯೋ ಕಾಲ್ ಮಾಡ್ತಾರೆ, ಕೇಳಿದ ತಕ್ಷಣ ಆಯಿತು ಕಣ, ಹಾಂ ಓಕೆ, ಅಲ್ಲ ಡಾರ್ಲಿಂಗ್ ಹಂಗೆ, ಡಾರ್ಲಿಂಗ್ ಇದು ಹಿಂಗೆ, ಡಾರ್ಲಿಂಗ್ ಆಯ್ತು ಓಕೆ ಚಿನ್ನ. ಅಂದರೆ ಅದೊಂದು ತುಂಬ ಸ್ಮೈಲು, ತುಂಬ ಸಟ್ಲಾಗಿ ಹೇಳ್ತಾರೆ. ಆ್ಯಂಡ್ ಅದೇ ನಮಗೆ ಇನ್ಸ್ಪಿರೇಷನ್. ಆ್ಯಂಡ್ ಥ್ಯಾಂಕ್ ಯು ಡಾರ್ಲಿಂಗ್, ಮೈ ಬ್ರದರ್. ನನಗೆ ಯಾವಾಗಲೂ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದೀರಾ, ಬೆನ್ನು ತಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಡಾರ್ಲಿಂಗ್. ಇದ್ರ ಮೇಲೆ ನನಗೇನು ಹೇಳಿ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು ನನಗೆ ಅವ್ರು ಬಂದಿದ್ದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್.